Hi, I am your Sumitra. It is a Moonlight English Grammar class. Today we will study a new topic, that is adverb and kinds of adverb. Yes, what is adverb? A word that modifies the meaning of a verb and adjective is called an adverb. Adverb means it is a modifies verb and adjective. Adverb ಅಂದರೆ ಕ್ರಿಯಾ ವಿಶೇಷಣ ಎಂದು ಕನ್ನಡದಲ್ಲಿ ಕರೆದರೆ ಈ adverb ಇದು ವರ್ಬ್ ಮತ್ತು ಎಡ್ಜೆಕ್ಟಿವನ್ನು ಮೋಡಿಫೈ ಮಾಡುತ್ತದೆ ಅಂದರೆ ವಿಶೇಷಣ ಹೊಗಳುತ್ತದೆ. ಇದು ಇಟ್ಸ್ ಅ modifies verb and adjective. It's not only modifies verb and it's also modifies adjective. ಇದು ಕೇವಲ ಕ್ರಿಯಾಪದವನ್ನು ಮಾತ್ರ ಹೊಗಳದೆ ಅಡ್ಜೆಕ್ಟಿವನ್ನು ಕೂಡ ಮೋಡಿಫೈ ಮಾಡುತ್ತದೆ. ಇದಕ್ಕೆ ಕ್ರಿಯಾ ವಿಶೇಷಣ adverb ಎಂದು ಕರೆಯುತ್ತಾರೆ. is the next kinds of adjective. ಇದರ ವಿಧಗಳು, adverbದ ವಿಧಗಳು ಯಾವುವು? ಎಸ್ 5 kinds of adverb are there. Yes, first one, adverb of time, adverb of frequency, adverb of place, adverb of manner, adverb of quantity. These are 5 kinds of adverbs. Okay, first one, adverb of time. Adverb of time means ಟೈಮ್ ಅಂತಂದರೆ ಕಾಲ, ವಿಚ್ ಶೋ ವೆನ್ ಯಾವಾಗ ಎನ್ನುವುದನ್ನು ಸೂಚಿಸುತ್ತದೆ. ಐ ಹ್ಯಾವ್ ಹರ್ಡ್ ದಿಸ್ ಬಿಫೋರ್ ಆಫ್ಟರ್ ನೌ ಲೇಟ್ ಡೈಲಿ. ಎಸ್ ದೀಸ್ ಆರ್ ಶೋಸ್ ಅಸ್ ಟೈಮ್ ಆಫ್ ದ ವರ್ಬ್. ಎಸ್ ವರ್ಬ್ ಇನ್ ದ ಫಸ್ಟ್ ಸೆಂಟೆನ್ಸ್ ಐ ಹ್ಯಾವ್ ಹರ್ಡ್ ದಿಸ್ ಬಿಫೋರ್, ನಾನು ಇದನ್ನು ಮೊದಲೇ ಕೇಳಿದ್ದೆ. ಹರ್ಡ್ ಈಸ್ ಅ ವರ್ಬ್. ಈ ವರ್ಬ್ ಕೇಳಿದ್ದೆ ಯಾವಾಗ? ಮೊದಲೇ. ಯಾವಾಗ? ಇದು ಬಿಫೋರ್ ಅನ್ನೋದು ವೇಳೆ, ಟೈಮನ್ನು ಸೂಚಿಸುತ್ತದೆ. ವಿ ಶಾಲ್ ನಾವು ಬಿಗಿನ್ ಟು ವರ್ಕ್. ವಿ ಶಾಲ್ ನಾವು ಬಿಗಿನ್ ಟು ವರ್ಕ್. ನಾವು ಮೀನ್ಸ್ ಈಗ, ನಾವೀಗ ಕೆಲಸವನ್ನು ಶುರು ಮಾಡುತ್ತೇವೆ. ಎಸ್ ವರ್ಕ್. ವರ್ಕ್ ಈಸ್ ಅ ವರ್ಕ್. ವರ್ಕ್ ಅನ್ನೋದು ಕೆಲಸ. ಕೆಲಸವನ್ನು ಏನು? ಯಾವಾಗ? ಈಗ. ನಾವು ಅನ್ನುವಂಥ ವರ್ಬ್ ಏನು ಮಾಡಿದೆ? ಮೋಡಿಫೈ ಮಾಡಿದೆ. ಸೊ ನಾವು ಈಸ್ ಅ adverb. It shows us time. Yes, in the third sentence, he comes here daily. He comes here daily. ಅವನು ಇಲ್ಲಿಗೆ ಪ್ರತಿದಿನ ಬರುತ್ತಾನೆ. come is a verb and daily is modifies a verb. ಇಟ್ಸ್ ಡೈಲಿ ಅನ್ನೋದು adverb. ಇಲ್ಲಿ come ಅನ್ನುವಂಥ ವರ್ಬನ್ನು ಮೋಡಿಫೈ ಮಾಡುತ್ತದೆ. that day he arrived late. In the fourth example, that day he arrived late. ಆ ದಿನ ಅವನು ಲೇಟಾಗಿ ಬಂದ. ಅರೈವ್ ಮೀನ್ಸ್ ತಲುಪು. ಇಟ್ಸ್ ಆಲ್ಸೋ ವರ್ಬ್. ಇದು ಕೂಡ ಅರೈವ್ ಅನ್ನೋದು ವರ್ಬ್. ಈ ಕ್ರಿಯಾಪದವನ್ನು ಏನು ಮಾಡಿದೆ? ವಿಶೇಷಣ ಮಾಡಿದೆ. ಲೇಟ್ ಈಸ್ adverb. ಲೇಟ್ ಅನ್ನೋದು adverb. ಬಟ್ ಲೇಟ್ ಅನ್ನೋದು ಏನು ಮಾಡಿದೆ? ಟೈಮನ್ನು ಸೂಚಿಸುತ್ತದೆ. ಸೊ ಇಟ್ ಈಸ್ ಅ adverb ಆಫ್ ಟೈಮ್. ಎಸ್, adverb ಆಫ್ ಟೈಮ್ ಮೀನ್ಸ್ ವಿಚ್ ಶೋ ವೆನ್ ಮೀನ್ಸ್ ಟೈಮ್, ವೇಳೆಯನ್ನು ಯಾವಾಗ, ಈಗ, ಆಮೇಲೆ, ನಂತರ, ಬಿಫೋರ್, ಆಫ್ಟರ್, ನೌ, ದೆನ್, ಡೈಲಿ, ಲೇಟ್, ಇನ್ ಟೈಮ್. ದೀಸ್ ಆರ್ adverb ಆಫ್ ಟೈಮ್. ಓಕೆ, ನೆಕ್ಸ್ಟ್ ಒನ್, adverb ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೀನ್ಸ್ ವಿಚ್ ಶೋ ಹೌ ಆಫನ್ ಮೀನ್ಸ್ ರಿಪೀಟ್. ಎಸ್, ಇದು adverb ಏನು ಮಾಡಿದೆ? ರಿಪೀಟನ್ನು, ಮರಳಿ ಅಂದರೆ ಪುನರಾವರ್ತನೆ ಆಗುವುದನ್ನು ಸೂಚಿಸುತ್ತದೆ. ಐ ಹ್ಯಾವ್ ಟೋಲ್ಡ್ ಯು ಟ್ವೈಸ್. ನಾನು ನಿನಗೆ ಟ್ವೈಸ್, 2 ಸಾರಿ ಹೇಳಿದೆ. ಎಸ್, ಟೋಲ್ಡ್ ಮೀನ್ಸ್ ಅ ವರ್ಬ್. ಎಸ್, ಟೋಲ್ಡ್ ಅನ್ನೋದು ಕ್ರಿಯಾಪದ. ಈ ಕ್ರಿಯಾಪದವನ್ನು ಏನು ಮಾಡಿದೆ? ವಿಶೇಷಣ ಮಾಡಿದೆ. ಏನು ಮಾಡಿದೆ? ಟ್ವೈಸ್, 2 ಸಾರಿ ಹೇಳುವುದನ್ನು 2 ಸಾರಿ. ಟ್ವೈಸ್ ಅನ್ನುವಂಥ ವರ್ಬ್ ಏನು ಮಾಡಿದೆ? adverb ಮೋಡಿಫೈ ಮಾಡಿದೆ. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಒನ್ಸ್. ನಾನು ನನ್ನ ಒಂದು ಸಾರಿ ನೋಡಿಲ್ಲ. ಒಂದು ಸಾರಿ ನೋಡಿಲ್ಲ ಅಂದರೆ ಭಾಳಷ್ಟು ಸಾರಿ ನೋಡಿದ್ದೀನಿ ಅಂತ ಅರ್ಥ ಆಗುತ್ತೆ. ಇಟ್ಸ್ ಅ ಫ್ರೀಕ್ವೆನ್ಸಿ ಮೀನ್ಸ್ ರಿಪಿಟೇಷನ್, ರಿಪೀಟ್. ಓಕೆ, ಎಸ್, ಸೀನ್ ಮೀನ್ಸ್ ಅ ವರ್ಬ್. ಅವನು ನೋಡು ಕ್ರಿಯೆಯನ್ನು ಏನು ಮಾಡಿದೆ? ಪುನರಾವರ್ತನೆ ಮಾಡಿದೆ. ದ ಪೋಸ್ಟ್ಮ್ಯಾನ್ ಕಾಲ್ಡ್ ಅಗೇನ್. ದ ಪೋಸ್ಟ್ಮ್ಯಾನ್ ಕಾಲ್ಡ್ ಅಗೇನ್. ಪೋಸ್ಟ್ಮ್ಯಾನ್ ಬಹಳಷ್ಟು ಸಾರಿ ಅಗೇನ್ ಮತ್ತೆ ಕಾಲ್ ಮಾಡಿದ, ಕರೆದ. ಎಸ್, ಅಗೇನ್ ಈಸ್ ಅ adverb. ಇಟ್ ಈಸ್ ಮೋಡಿಫೈಸ್ ಕಾಲ್ಡ್. ಕರೆದ ಅನ್ನೋದನ್ನು ಏನು ಮಾಡಿದೆ? ರಿಪೀಟ್, ಫ್ರೀಕ್ವೆನ್ಸಿ. ಅಗೇನ್ ಈಸ್ ಒನ್ ಆಫ್ ದ ಫ್ರೀಕ್ವೆನ್ಸಿ. ಇಟ್ ಈಸ್ ಕಾಲ್ಡ್ ದ adverb ಆಫ್ ಫ್ರೀಕ್ವೆನ್ಸಿ. ಈ ಆಫನ್ ಮೇಕ್ಸ್ ಮಿಸ್ಟೇಕ್ಸ್. ಅವನು ಏನು ಮಾಡಿದ? ತಪ್ಪುಗಳನ್ನು ಪುನರಾವರ್ತನೆ ಮಾಡಿದ. ಎಸ್, ಆಫನ್ ಮೀನ್ಸ್ ಇಟ್ ಈಸ್ ಅ ಒನ್ ಆಫ್ ದ adverb. ಮಿಸ್ಟೇಕ್ ಅಂದರೆ ತಪ್ಪುಗಳು ಇದೊಂದು ವರ್ಬ್. ಆ ವರ್ಬನ್ನು ಮೋಡಿಫೈ ಮಾಡಿದೆ, ಆಫನ್. ಎಸ್, ದೀಸ್ ಆರ್ ಅ ಟ್ವೈಸ್,
once, again, often. These are adverb of frequency. ಅಲ್ಲಿ adverb frequency ಅಂತಂದರೆ ಪುನರಾವರ್ತನೆ ಆಗುವುದು, ಅದಕ್ಕಿಂತ ಹೆಚ್ಚು ಬಾರಿ ಆದರೆ ಅದನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಒನ್, adverb of place, ವಿಚ್ ಶೋ ವೇರ್. ಇದು ಸ್ಥಳವನ್ನು, ಯಾವ, ಎಲ್ಲಿ ಅನ್ನೋದನ್ನು ಸೂಚಿಸುತ್ತದೆ. ಐ ಸ್ಟ್ಯಾಂಡ್ ಹಿಯರ್. ಎಸ್, ಸ್ಟ್ಯಾಂಡ್ ಈಸ್ ಅ ವರ್ಬ್, ಹಿಯರ್ ಈಸ್ ಮೋಡಿಫೈಸ್ ವರ್ಬ್, ಸೊ ಇಟ್ಸ್ ಅ ವರ್ಬ್, adverb. ಸ್ಟ್ಯಾಂಡ್ ಅನ್ನೋದು ಏನು ಮಾಡಿದೆ, ನಾನು ಐ ಸ್ಟ್ಯಾಂಡ್ ಹಿಯರ್, ನಾನು ಇಲ್ಲಿ ನಿಂತಿದ್ದೆ. ಹಿಯರ್ ಅಂದರೆ ಇಲ್ಲಿ, ಪ್ಲೇಸನ್ನು ಸೂಚಿಸುತ್ತದೆ. ಗೋ ದೇರ್, ಅಲ್ಲಿ, ಅಲ್ಲಿ ಹೋಗು, ಗೋ ಈಸ್ ಆಲ್ಸೋ ವರ್ಬ್. ಎಸ್, ಮೈ ಮದರ್ ಈಸ್ ಔಟ್, ಮೈ ಮದರ್ ಈಸ್ ಔಟ್, ನನ್ನ ತಾಯಿ ಹೊರಗಿದ್ದಾರೆ. ಔಟ್ ಈಸ್ ಶೋಸ್ ಅಸ್ ಪ್ಲೇಸ್. ಹಿ ಲುಕ್ಡ್ ಅಪ್, ಎಸ್, ಹಿ ಲುಕ್ಡ್ ಅಪ್, ಅವನು ಮೇಲಿದ್ದಾನೆ, ಮೇಲಿದ್ದ. ಎಸ್, ಕಮ್ ಇನ್, ಒಳಗೆ ಬಾ. ಇನ್ ಈಸ್ ಶೋಸ್ ಅಸ್ place, where. Yes, in, out, up, down, out, inside, here, this. These words are shows us place, so that's called a adverb of place. Okay, next one, adverb of manner. Manner means which shows how. Yes, verb ಹೇಗಿದೆ ಅನ್ನೋದನ್ನು ಸೂಚಿಸುವುದಕ್ಕೆ how ಅಂದರೆ ಹೇಗೆ, ಹೇಗಿದೆ. ಎಸ್, ವರ್ಬನ್ನು ಇಲ್ಲಿ ಮೋಡಿಫೈ ಮಾಡಬೇಕು, ಹೊಗಳಬೇಕು ಅಂತ ಹೋಗಿದೆ ಏನಂತ ಕರೀತಾರೆ, adverb ಅಂತ ಕರೀತಾರೆ. ಗೋವಿಂದ ರೀಡ್ಸ್ ಕ್ಲಿಯರ್ಲಿ. ಹೌ ಈ ರೀಡ್ಸ್, ಈ ರೀಡ್ಸ್ ಕ್ಲಿಯರ್ಲಿ, ಅವನು ಏನು ಮಾಡಿದ, ಕ್ಲಿಯರ್ ಆಗಿ ಓದಿದ. ದಿಸ್ ಸ್ಟೋರಿ ವೆಲ್ ರಿಟನ್, ಈ ಕತೆ ಬಹಳಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹೌ ದಿಸ್ ಸ್ಟೋರಿ ಈಸ್, ದಿಸ್ ಸ್ಟೋರಿ ಈಸ್ ವೆರಿ ವೆಲ್. ಎಸ್, ಆ ಕತೆ ಭಾಳ ಚೆನ್ನಾಗಿದೆ, ಬರವಣಿಗೆ ಭಾಳ ಚೆನ್ನಾಗಿದೆ ಅಂತ ಆಗುತ್ತೆ. ದ ಚೈಲ್ಡ್ ಸ್ಲೆಫ್ಟ್ ಸೌಂಡ್ಲಿ, ಮಗು ಬಹಳಷ್ಟು ಏನಾಗಿದೆ, ಮುಕ್ತವಾಗಿ, ನಿಧಾನವಾಗಿ ಮಲಗಿದೆ ಅಂತಾಗುತ್ತೆ. ಓಕೆ, ದ ಸಿಕ್ ಫಾಟ್ ಬ್ರೇವ್ಲಿ. ಸಿಕ್ಸ್ ಫಾಟ್ ಈಸ್ ಆಲ್ಸೋ ವರ್ಬ್. ಎಸ್, ಹೌ ದ ಸಿಕ್ಸ್ ಫಾಟ್ ಬ್ರೇವ್ಲಿ, ಸಿಕ್ಕರು ಯಾವ ರೀತಿ ಒಂದು ಫೈಟನ್ನು ಮಾಡಿದರು. ಎಸ್, ಬ್ರೇವ್ಲಿ, ಶೂರತನದಿಂದ, ಧೀರತನದಿಂದ. ಹೇಗೆ, ಹೌ, ಹೇಗೆ ಅನ್ನೋದನ್ನು ಸೂಚಿಸಿದ್ರೆ ದ್ಯಾಟ್ಸ್ ಕಾಲ್ಡ್ ಅ adverb of manner. ಕ್ಲಿಯರ್ಲಿ, ವೆಲ್, ಸೌಂಡ್ಲಿ, ಬ್ರೇವ್ಲಿ, ದೀಸ್ ಆರ್ ಅ adverb of manner. ಓಕೆ, ದಟ್ಸ್ ವಿಚ್ ಶೋ ಹೌ. ನೆಕ್ಸ್ಟ್ ಒನ್, adverb of quantity. ಕ್ವಾಂಟಿಟಿ ಮೀನ್ಸ್ ಪ್ರಮಾಣ ಅಂತ ಹೇಳ್ತೀವಿ. ವಿಚ್ ಶೋ ಹೌ ಮಚ್, ಎಷ್ಟು, ಪ್ರಮಾಣ. ಓಕೆ, ಪ್ರಮಾಣವನ್ನು, ಕ್ವಾಂಟಿಟಿಯನ್ನು ಸೂಚಿಸುತ್ತದೆ. ಎಸ್, ಹಿ ವಾಸ್ ಟೂ ಕೇರ್ಲೆಸ್. ಹೌ ಹಿ ವಾಸ್ ಟೂ ಕೇರ್ಲೆಸ್, ಅವನು ಹೇಗಿದ್ದಾನೆ. ಕೇರ್ಲೆಸ್ ಇಸ್ ನಾಟ್ ಅ ವರ್ಬ್, ಇಟ್ ಈಸ್ ಅ ಎಡ್ಜೆಕ್ಟಿವ್. ಎಸ್, ಇನ್ ದಿಸ್ ಸೆಂಟೆನ್ಸ್ ಇಟ್ ಈಸ್ ಮೋಡಿಫೈಸ್, adverb ಈಸ್ ಮೋಡಿಫೈಸ್ ಎಡ್ಜೆಕ್ಟಿವ್. ಇನ್ನು ಮೊದಲನೇ ಉದಾಹರಣೆಯಲ್ಲಿ ಇಲ್ಲಿ ವರ್ಬ್ ಇಲ್ಲ, ಇಲ್ಲಿ ಎಡ್ಜೆಕ್ಟಿವ್ ಇದೆ, ಕೇರ್ಲೆಸ್. ಹಿ ವಾಸ್ ಟೂ ಕೇರ್ಲೆಸ್, ಕೇರ್ಲೆಸ್ ಅನ್ನುವಂಥ ಎಡ್ಜೆಕ್ಟಿವನ್ನು ಹೊಗಳ್ತಾ ಇದೆ. ಟೂ ಕೇರ್ಲೆಸ್, ಅವನಷ್ಟು ಬಹಳಷ್ಟು ಕೇರ್ಲೆಸ್ ಆಗಿದ್ದಾನೆ. ದೀಸ್ ಮ್ಯಾಂಗೋಸ್ ಆರ್ ಆಲ್ಮೋಸ್ಟ್ ರಿಪ್. ರಿಪ್ ಮೀನ್ಸ್ ಮಾಗಿವೆ, ಹಣ್ಣಾಗಿವೆ. ದೀಸ್ ಮ್ಯಾಂಗೋಸ್ ಆರ್ ಆಲ್ಮೋಸ್ಟ್, ಮ್ಯಾಂಗೋಸ್ಗಳು, ಹಣ್ಣುಗಳೇನಾಗಿವೆ, ಮಾಗಿವೆ, ಪೂರ್ತಿ ಹಣ್ಣಾಗಿ, ಆಲ್ಮೋಸ್ಟ್ ಹಣ್ಣಾಗಿವೆ. ಆಲ್ಮೋಸ್ಟ್ ಈಸ್ ಅ adverb. ಓಕೆ, ಶಿ ಸಿಂಗ್ಸ್ ಪ್ರಿಟಿ ವೆಲ್. ಶಿ ಸಿಂಗ್ is a verb. Yes, how she sings, very pretty. Very pretty means beautiful, melodious. Okay, how she sings. In this sentence the adverb is modifies a verb. He is as tall as Rama. He is tall. He is tall as Rama. ಅವನು ರಾಮನಿಗಿಂತ ಎತ್ತರವಾಗಿದ್ದಾನೆ. ಟು, ಆಲ್ಮೋಸ್ಟ್, ಪ್ರಿಟಿ, ಟಾಲ್, ದೀಸ್ ಆರ್ shows us adverb of quantity. Yes, there is exercise in adverb. ಈ adverb ಎಕ್ಸಸೈಸ್ಗಳನ್ನು ನೀವು ಟ್ರೈ ಮಾಡಿ. ಇಲ್ಲೇನು ಮಾಡಿದ್ದು, ಕೆಲವೊಂದು ಸೆಂಟೆನ್ಸ್ಗಳನ್ನು ಕೊಟ್ಟಿದೆ, ಅದರಲ್ಲಿ ಇದು ಯಾವ ಟೈಪ್ಸ್ adverb ಆಗುತ್ತೆ ಅನ್ನೋದನ್ನು ನೀವೇನು ಮಾಡಿದೆ, ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ ಏನಾಗುತ್ತೆ, ನಾನು ಹೇಳಿದಂಥ ಟಾಪಿಕ್ ಇನ್ನೂ ಪರ್ಫೆಕ್ಟಾಗಿ ನೆನಪಿನಲ್ಲಿ ಉಳಿಯುತ್ತೆ. ಶಿ ಈಸ್ ಟು ಶೈ. Which kind of adverb is it? Okay, that is well said. The railway station is far off. I have heard this before. Do not walk so fast. The patient is much worse today.
ಹರ್ ಸನ್ ಈಸ್ ಔಟ್ ಇನ್ ಐರನ್. ಎಸ್, ಈ ಒಂದು 7 ಸೆಂಟೆನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಾನು ಹೇಳಿದಂಥ ಕೈಂಡ್ ಆಫ್ ಎಡ್ವರ್ಬ್ ಏನಾಗಿಬಿಡುತ್ತೆ ನಿಮಗೆ ಬಹಳಷ್ಟು ದಿನದವರೆಗೆ ನೆನಪಿನಲ್ಲಿ ಉಳಿಯುತ್ತೆ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಪ್ಲೀಸ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.